ಈ ಪೇರೆಂಟ್ಸ್ದು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಈ ಪೇರೆಂಟ್ಸ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ತಮ್ಮ ಮಕ್ಕಳಿಂದ. ಏನದು ಅಂದ್ರೆ ಅವನು ಎಲ್ಲ ಪೇರೆಂಟ್ಸ್ ನನ್ನ ಮಗನೇ ಟಾಪ್ ಬರಬೇಕು ಅಂತ, ವಿಚ್ ಈಸ್ ಹೈಲಿ ಇಂಪಾಸಿಬಲ್. ಇಲ್ಲಿ ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನಾಗ್ತದೆ, ಕೆಲವು ಕಡೆ, ಐ ಆಮ್ ನಾಟ್ ಜನರಲೈಸಿಂಗ್ ಆಫ್ ಕೋರ್ಸ್, ಆದ್ರೆ ಮೋಸ್ಟ್ ಆಫ್ ದ ಪ್ಲೇಸಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಪೇರೆಂಟ್ಸ್ ಮೌತ್ ಪೀಸ್ ಆಗಿರ್ತಾರೆ, ಟೀಚರ್ಸ್ಗೆ ಇವ್ರ ಮೌತ್ ಪೀಸ್ ಆಗಿರ್ತಾರೆ. ಇವ್ರಿಬ್ರು ಒಂದನ್ನೇ ಹೇಳ್ತಾ ಇರ್ತಾರೆ. ಇವ್ರದ್ದು ಪ್ರಾಬ್ಲಮ್ ನ ಅವರು ಅರ್ಥ ಮಾಡ್ಕೊಳ್ಳುವ ಬದಲು ಇವ್ರಿಗೆ ಒಂದು ಬಯೋಲಾಜಿಕಲ್ ಪ್ರಾಬ್ಲಮ್. ತಂದೆ ತಾಯಿಗಳು ಮಕ್ಕಳಲ್ಲಿ ಪ್ರೆಷರ್ ನ ಕ್ರಿಯೇಟ್ ಮಾಡಿದಾಗ ಓದುವ ವಿಷಯದಲ್ಲಾಗ್ಲಿ, ಹೀಗೆ ನಡ್ಕೊಳ್ಬೇಕು ಅನ್ನೋಂಥ ವಿಷಯದಲ್ಲಾಗ್ಲಿ, ಎಷ್ಟೋ ಸಲ ನಾನು ಗಮನಿಸ್ತೇನೆ. ನನಗೆ ಆಪ್ತ ಸಮಾಲೋಚನೆಗೆ ಬರುವಂತಹ ಇವ್ರನ್ನ ನೋಡಿದಾಗ, ನೀನ್ ಇಂಥವ್ರ ಜೊತೆ ಫ್ರೆಂಡ್ ಮಾಡ್ಕೊಬೇಕು, ನೀನ್ ಇಂಥವ್ರ ಜೊತೆ ಫ್ರೆಂಡ್ ಮಾಡ್ಕೊಳ್ಬಾರ್ದು, ನೀನ್ ಇಂಥ ಜಾಗಕ್ಕೆ ಮಾತ್ರ ಹೋಗ್ಬೇಕು, ನೀನ್ ಇಂಥದ್ದೆಲ್ಲ ಇದ್ಯಾಕೆ ಬೇಕು, ಇದೆಲ್ಲ ಬೇಡ, ಹೀಗೆ ಅವರ ಇಚ್ಛೆಗೆ ವಿರುದ್ಧವಾಗಿ. ನಮಸ್ಕಾರ, ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರಿಗ ಮತ್ತೊಂದು ಎರಡನೇ ಪ್ರಶ್ನೆ. ಈಗ ಈ ಟೀನೇಜರ್ಸ್ ಅಲ್ಲಿ ಈ ರೀತಿ ಒಂದು ಡಿಪ್ರೆಷನ್ ಇದೆ ಅನ್ನೋದು ಗುರುತಿಸಿದ್ದೀವಿ, ಆದರೆ ಅದು ಯಾಕೆ, ಯಾವ ಕಾರಣದಿಂದ ಅವರಲ್ಲಿ ಆ ಡಿಪ್ರೆಷನ್ ಬರುತ್ತೆ? ಈ ಕಾರಣಗಳು ಬಹಳಷ್ಟು ಇರ್ತವೆ. ನಮ್ಮ ಭಾರತದಂತಹ ದೇಶದಲ್ಲಿ ಈ ಖಿನ್ನತೆಗೆ, ಡಿಪ್ರೆಷನ್ಗೆ ಬೇಕಾದಷ್ಟು ಕಾರಣಗಳು ಸಿಗ್ತದೆ. ನಮ್ಮ ದೇಶದಲ್ಲಿ ಮಾತ್ರನೇ ಅಂತಲ್ಲ, ಇಡೀ ವಿಶ್ವದಲ್ಲಿ ಎಲ್ಲಾ ದೇಶಗಳಲ್ಲಿಯೂ ಕೂಡ ಈ ಡಿಪ್ರೆಷನ್ ಅನ್ನುವಂತಹ ಒಂದು ಇದೊಂದು ಸಾಮಾನ್ಯವಾದಂತಹ ಮಾನಸಿಕ ಸಮಸ್ಯೆ. ಹೌದು, ಇದೊಂದು ತುಂಬಾ ಸಾಮಾನ್ಯವಾದಂತಹ ಮಾನಸಿಕ ಸಮಸ್ಯೆ. ಹಾಗಾಗಿಯೇ ಈ ಸಮಸ್ಯೆಗೆ ಪರಿಹಾರವೂ ಕೂಡ ಇದೆ. ಡಿಪ್ರೆಷನ್ ಅಂದಿದ ಕೂಡಲೇ ಏನೋ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ನಾವು ಏನು ಯೋಚನೆ ಮಾಡುವ ಅಗತ್ಯ ಇಲ್ಲ. ಅದಕ್ಕೆ ಸೂಕ್ತವಾಗಿರುವಂತಹ ಮಾರ್ಗಗಳು ಇವೆ. ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹಿಂದೆ ಹೇಳ್ತಾ ಇದ್ರು, ಅದು ಸುಳ್ಳು. ಮೂಗಿದ್ದಂಗೆ ನೆಗಡಿ ಹೆಂಗ್ ತಪ್ಪದಿಲ್ವೋ, ಮನ್ಸಿದ್ದವ್ರಿಗೆ ಈ ಡಿಪ್ರೆಷನ್, ಆಂಗ್ಸೈಟಿ ಮತ್ತೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಹಿಂದಿನದರ ಒತ್ತಡದ ಈ ತರದ್ ಎಲ್ಲವೂ ಕೂಡ ಸಾಮಾನ್ಯವಾಗಿ ಬರ್ತದೆ. ಆದರೆ ಯಾವುದೇ ಒಂದು ಈ ತರದ್ದು ಬಂದಾಗ ಅದು 2 ವಾರ 3 ವಾರ ಇದಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ವಿ ಹ್ಯಾವ್ ಟು ಗೆಟ್ ಅಲಾರ್ಮ್ಡ್. ಸ್ವಲ್ಪ ನಾವು ಇದ್ರೊಳಗಡೆ ಕಳೆದು ಹೋಗ್ತಾ ಇದ್ದೀವಿ, ಇದರ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದ್ರ ಒಂದು ಎಚ್ಚರಿಕೆ ನಮಗ್ ಬರಬೇಕು. ನಾವು ಅದಕ್ಕೆ ಕೆಲಸ ಮಾಡಬೇಕು. ಅದರಿಂದ ಡಿಪ್ರೆಷನ್ ಇಂದ ಹೊರಗಡೆಗೆ ಬರ್ಲಿಕ್ಕೆ ಕೆಲಸ ಮಾಡಬೇಕು. ಹೇಗೆ ಅದರಿಂದ ಹೊರಗಡೆ ಬರೋದು ಅನ್ನೋದನ್ನ ಮುಂದಿನ ಮಾತಿನಲ್ಲಿ ಹೇಳ್ತೀನಿ. ಈಗ ಅದಕ್ಕೆ ಕಾರಣಗಳು ಏನೇನ್ ಇರಬಹುದು ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ತೀನಿ. ಮೊಟ್ಟ ಮೊದಲನೇದಾಗಿ ಈ ಟೀನೇಜರ್ಸ್ ಅಂತ ಅನ್ನೋರು ಯಾರಿದಾರೋ ಅವರು ಸಂಪೂರ್ಣವಾಗಿ ಬೆಳೆದಂತಹ ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿಗಳು ಅಲ್ಲ, ವಯಸ್ಕರು ಅಲ್ಲ. ಹಾಗೆಯೇ ಕಂಪ್ಲೀಟ್ಲಿ ಅವರ ಡಿಪೆಂಡೆನ್ಸಿಯನ್ನ ಒಪ್ಪಿಕೊಂಡು ಮಕ್ಕಳ ರೀತಿಯಲ್ಲಿ ಇದ್ದುಕೊಂಡು ಅವರ ಅಪ್ಪ ಅಮ್ಮದಿರು ಹೇಳ್ದಂಗೆ ಕೇಳ್ಕೊಂಡು, ನೀನ್ ಅದ್ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ, ಬಾ ಚಿನ್ನ, ಈ ತರದವರು ಅಲ್ಲ ಅವರು. ಇವರು ಈ ಎರಡರ ಮಧ್ಯದಲ್ಲಿ ಸ್ಯಾಂಡ್ವಿಚ್ ಆಗಿರೋರು. ಅತ್ಲಾಗೆ ಪೂರ್ತಿ ದೊಡ್ಡವರು ಅಲ್ಲ, ಮತ್ತೆ ಅತ್ಲಾಗೆ ಪೂರ್ತಿ ಚಿಕ್ಕವರು ಅಲ್ಲ. ಇದು ಒಂದು ಬಹಳ ಕ್ರೂಷಿಯಲ್ ಮನಸ್ಥಿತಿ, ಘಟ್ಟ, ವಯಸ್ಸಿನ ಘಟ್ಟ, ಮನಸ್ಸಿನ ಮತ್ತು ವಯಸ್ಸಿನ ಘಟ್ಟ ಇದು. ಹಾಗಾಗಿ ನಾವು ಹದಿಹರಿಯದವರನ್ನ ಹೆಚ್ಚು ಗಂಭೀರವಾಗಿ ಮತ್ತು ತುಂಬಾ ಆಪ್ತವಾಗಿ, ಟು ಬಿ ಫ್ರಾಂಕ್ ವಿತ್ ಯು, ಟ್ರಸ್ಟ್ ಇಂದ, ವಿಶ್ವಾಸದಿಂದ ಅವ್ರನ್ನ ನಮ್ಮ ವಿಶ್ವಾಸಕ್ಕೆ ತಗೊಳ್ಬೇಕು. ವಿಶ್ವಾಸದಿಂದ ಪ್ರೀತಿಯಿಂದ ಅವ್ರು ನಮ್ಮನ್ನ ತೆಕ್ಕೆಗೆ ತಗೊಳ್ಬೇಕು. ಸಾಮಾನ್ಯವಾಗಿ ಏನಾಗೋಗುತ್ತೆ ಅಂತಂದ್ರೆ, ಈ ಪೇರೆಂಟ್ಸ್ದು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಈ ಪೇರೆಂಟ್ಸ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ತಮ್ಮ ಮಕ್ಕಳಿಂದ. ಏನದು ಅಂದ್ರೆ ಅವನು ಎಲ್ಲ ಪೇರೆಂಟ್ಸ್ ನನ್ನ ಮಗನೇ ಟಾಪ್ ಬರಬೇಕು ಅಂತ, ವಿಚ್ ಈಸ್ ಹೈಲಿ ಇಂಪಾಸಿಬಲ್. ಅವರು ಮಿಷನ್ ಪ್ರಾಡಕ್ಟ್ಸ್ ಅಲ್ಲ, ಒಂದು ಜರ್ಮನ್ ಮೇಡ್ ಮಿಷನ್ ಇಂದ ಬಂದಿರುವಂತ ಮಿಷನರಿ ರೋಬೋಟ್ಸ್ ಗಳಲ್ಲ.
ಅವ್ರಿಗೆ ಅವರದೇ ಆದಂತಹ ಒಂದು ಬಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಇರ್ತದೆ, ಆಮೇಲೆ ಜೆನೆಟಿಕ್ ಬ್ಯಾಕ್ಗ್ರೌಂಡ್ ಇರ್ತದೆ, ಆಮೇಲೆ ಪೇರೆಂಟಲ್ ಇನ್ಫ್ಲೂಯೆನ್ಸ್ ಇರತ್ತೆ, ಎನ್ವೈರ್ಮೆಂಟ್ ಇನ್ಫ್ಲೂಯೆನ್ಸ್ ಇರತ್ತೆ. ಹೀಗೆ ನಾನಾ ತರಹದ ಇನ್ಫ್ಲೂಯೆನ್ಸ್ ಇಂದ ಒಂದು ಪರ್ಟಿಕ್ಯುಲರ್ ಮನುಷ್ಯ, ಒಂದು ಟೀನೇಜರ್ ಹುಡುಗ ಫಾರ್ಮ್ ಆಗ್ತಾ ಇರ್ತಾನೆ. ಇಟ್ ಇಸ್ ಅ ಫಾರ್ಮೇಟಿಂಗ್ ಪೀರಿಯಡ್, ಫಾರ್ಮೇಶನ್ ಪೀರಿಯಡ್ ಅದು. ಅವನು ಫಾರ್ಮ್ ಆಗ್ತಾ ಇರ್ತಾನೆ. ಅವನು ಅಡೋಲಸೆಂಟ್ ಅಂತ ಕರಿತೇವೆ. ಹಿ ಇಸ್ ಗೋಯಿಂಗ್ ಟು ಬಿಕಮ್ ಅನ್ ಅಡಲ್ಟ್ ಅಷ್ಟೇ, ಹಿ ಇಸ್ ನಾಟ್ ಎನ್ ಅಡಲ್ಟ್. ಆದ್ರೆ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಏನಿರತ್ತೆ ಅಂತಂದ್ರೆ ಅವನ ಹತ್ರ ಒಂದು ಪೂರ್ಣ ಪ್ರಮಾಣದ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಅವನ ವರ್ತನೆಯಲ್ಲಿ, ಅವನ ನಡವಳಿಕೆಯಲ್ಲಿ ಪ್ರೀತಿ ತೋರಿಸ್ಬೇಕು, ಅವನ ಮನೆಗೆ ರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ಬೇಕು, ಅವನಿಗೆ ದೂರದೃಷ್ಟಿ ಇರಬೇಕು, ಅವನಿಗೆ ಎಲ್ಲದ್ರಲ್ಲೂ ಸಹಿ ಅನ್ನಿಸ್ಕೊಳ್ಬೇಕು, ಕ್ಲಾಸ್ನಲ್ಲಿ ಟಾಪ್ ಬರಬೇಕು. ಈಗ ಅದೇನದು ರಿಯಾಲಿಟಿ ಶೋಗಳಲ್ಲಿ ಅವನೇ ಇರಬೇಕು, ಅವನೇ ಎಲ್ಲದ್ರಲ್ಲೂ ಗೆಲ್ಲಬೇಕು. ಹೀಗೆ ಟು ಮಚ್ ಆಫ್ ಎಕ್ಸ್ಪೆಕ್ಟೇಷನ್. ಈ ಅಫ್ಕೋರ್ಸ್ ಆಸೆ ಸಹಜವಾಗಿರತ್ತೆ, ಬರತ್ತೆ. ಯಾಕೆ ಅಂತಂದ್ರೆ ಹೊರಗಿನ ಎಲ್ಲ ಎನ್ವೈರನ್ಮೆಂಟ್ಗಳನ್ನೆಲ್ಲ ಅವರು ವಿಟ್ನೆಸ್ ಮಾಡ್ಬೇಕಾದ್ರೆ ಅವ್ರಿಗೆ ಆಸೆ ಬರುತ್ತೆ. ಆದ್ರೆ ಆಗದೆ ಹೋದಾಗ ದಟ್ಸ್ ಫೈನ್, ಹೋದ್ರೆ ಹೋಗ್ಲಿ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿ ಇರಬೇಕು. ಇಲ್ಲಿ ಸಾಮಾನ್ಯಗೆ ನಾನು ನಿನಗೆ ಎಲ್ಲಾ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ಕೇರ್ ಆಫ್ ಆಲ್ ಯುವರ್ ನೀಡ್ಸ್. ನಿನಗೇನ್ ಕೆಲಸ, ನಿನ್ಗೆ ಓದೋದಷ್ಟೇ ಕೆಲಸ. ಅಲ್ಲ, ನಿನ್ಗೆ ಓದೋದಷ್ಟೇ ಕೆಲಸ. ಇವ್ರು ಅಂದ್ಕೊಳ್ಳೋದು ಪೇರೆಂಟ್ಸ್, ಅವನ್ಗೆ ಓದೋದಷ್ಟೇ ಕೆಲಸ, ಹೇಳಿದ ಮಾತಷ್ಟೇ ಕೇಳಬೇಕು. ಇಷ್ಟೆಲ್ಲ ಇದು ಹೈಲಿ ಇಂಪಾಸಿಬಲ್. ಅವನಲ್ಲಿ ಹಾರ್ಮೋನ್ಸ್ ಅಥವಾ ಅವನಲ್ಲಾಗಲಿ ಅವಳಲ್ಲಾಗಲಿ ದೈಹಿಕವಾಗಿ ಬದಲಾವಣೆ ಆಗ್ತಾ ಇರ್ತವೆ, ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರ್ತದೆ. ಅವರಲ್ಲಿ ಏನದು ಸೆಕ್ಸುಯಲ್ ಆಗಿ ಮತ್ತೆ ಪಿಯರ್ ಗ್ರೂಪ್ ಪ್ರೆಷರ್ ಅಂತ ಹೇಳ್ತೇವೆ, ಆ ಮಕ್ಕಳದು ಮತ್ತೆ ಬೇರೆ ಬೇರೆ ಆಕರ್ಷಣೆಗಳು, ಮತ್ತೆ ಅವರು ತಮ್ಮ ಐಡೆಂಟಿಟಿಯನ್ನ, ಅದು ಐಡೆಂಟಿಟಿ ಕ್ರೈಸಿಸ್ ಬೇರೆ ಇರ್ತದೆ. ಇತ್ಲಾಗೆ ಪೂರ್ತಿ ಕಟ್ ಮಾಡ್ಕೊಳಕ್ಕಾಗೋದಿಲ್ಲ, ಅವ್ರ ಜೊತೆ ಗುರುತಿಸ್ಕೊಳಕ್ಕಾಗಲ್ಲ, ಅವ್ರ ಟ್ರೆಡಿಷನ್ ನ ಫಾಲೋ ಮಾಡೋದಿಕ್ಕಾಗೋದಿಲ್ಲ. ಎಷ್ಟೊಂದು ಗೊಂದಲಗಳಿರತ್ತೆ ಅಂತಂದ್ರೆ ಮಕ್ಕಳಿಗೆ ಅಷ್ಟಿರತ್ತೆ. ತಂದೆ ತಾಯಿಗಳು ಮಕ್ಕಳಲ್ಲಿ ಪ್ರೆಷರ್ನ ಕ್ರಿಯೇಟ್ ಮಾಡಿದಾಗ, ಓದುವ ವಿಷಯದಲ್ಲಾಗ್ಲಿ, ಹೀಗೆ ನಡ್ಕೊಳ್ಬೇಕು ಅನ್ನೋಂಥ ವಿಷಯದಲ್ಲಾಗ್ಲಿ, ಎಷ್ಟೋ ಸಲ ನಾನು ಗಮನಿಸ್ತೇನೆ. ನನಗೆ ಆಪ್ತ ಸಮಾಲೋಚನೆಗೆ ಬರುವಂತಹ ಇವ್ರನ್ನ ನೋಡಿದಾಗ, ನೀನ್ ಇಂಥವ್ರ ಜೊತೆ ಫ್ರೆಂಡ್ ಮಾಡ್ಕೊಬೇಕು, ನೀನ್ ಇಂಥವ್ರ ಜೊತೆ ಫ್ರೆಂಡ್ ಮಾಡ್ಕೊಳ್ಬಾರ್ದು, ನೀನ್ ಇಂಥ ಜಾಗಕ್ಕೆ ಮಾತ್ರ ಹೋಗ್ಬೇಕು, ನೀನ್ ಇಂಥದ್ದೆಲ್ಲ ಇದ್ಯಾಕೆ ಬೇಕು, ಇದೆಲ್ಲ ಬೇಡ. ಹೀಗೆ ಅವರ ಇಚ್ಛೆಗೆ ವಿರುದ್ಧವಾಗಿ ಅವರು ತಮ್ಮನ್ನು ತಾವು ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಇರ್ತಾರೆ, ಅವರ ರಿಲೇಶನ್ಶಿಪ್ ನ ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಇರ್ತಾರೆ. ಇದೆಲ್ಲದಕ್ಕೂ ಇವರು ಅಡ್ಡಗಾಲಾಗ್ತಾ ಹೋಯ್ತು ಅಂತಂದ್ರೆ ಅಫ್ಕೋರ್ಸ್ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗತ್ತೆ. ಇಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನಾಗ್ತದೆ, ಕೆಲವು ಕಡೆ, ಐ ಆಮ್ ನಾಟ್ ಜನರಲೈಸಿಂಗ್ ಅಫ್ಕೋರ್ಸ್, ಆದ್ರೆ ಮೋಸ್ಟ್ ಆಫ್ ದ ಪ್ಲೇಸಸ್ ನಲ್ಲಿ ಏನಾಗತ್ತೆ ಅಂತಂದ್ರೆ ಅವರು ಪೇರೆಂಟ್ಸ್ ಮೌತ್ ಪೀಸ್ ಆಗಿರ್ತಾರೆ, ಟೀಚರ್ಸ್ಗೆ ಇವ್ರ ಮೌತ್ ಪೀಸ್ ಆಗಿರ್ತಾರೆ. ಇವ್ರಿಬ್ರು ಒಂದನ್ನೇ ಹೇಳ್ತಾ ಇರ್ತಾರೆ. ಇವ್ರದ್ದು ಪ್ರಾಬ್ಲಮ್ ನ ಅವರು ಅರ್ಥ ಮಾಡ್ಕೊಳ್ಳುವ ಬದಲು, ಇವ್ರಿಗೊಂದು ಬಯಾಲಜಿಕಲ್ ಪ್ರಾಬ್ಲಮ್ ಇರ್ತದೆ, ಇವ್ರಿಗೊಂದು ಪಿಯರ್ ಗ್ರೂಪ್ ಪ್ರೆಷರ್ ಇರ್ತದೆ, ಇವರಲ್ಲಿ ಒಂದು ಹಾರ್ಮೋನ್ ಡೆವಲಪ್ಮೆಂಟ್ ಅದೆಲ್ಲಾನು ಬೇರೆ ಬೇರೆ ರಾಸಾಯನಿಕ ಬದಲಾವಣೆಗಳಾಗ್ತಾ ಇರ್ತದೆ. ಆಮೇಲೆ ಅವರು ಯಾವ್ದ್ಯಾವ್ದೋ ಹೊಸ ಹೊಸ ವಿಷಯಗಳನ್ನ ನೋಡಿ ಆಕರ್ಷಿತರಾಗಿರ್ತಾರೆ, ಅದರ ಸೆಳೆತಕ್ಕೆ ಒಳಗಾಗ್ತಾ ಇರ್ತಾರೆ. ಮತ್ತೆ ಈ ಅವರಿಗೆ ಸೊಸೈಟಿ ಬರೀ ಕುಟುಂಬ ಮತ್ತೆ ಶಾಲೆ ಅಷ್ಟೇ ಅಲ್ವಲ್ಲ ವಿಷಯ. ಈಗ ಬೇರೆ ಬೇರೆ ತರಹದ ಡಿವೈಸ್ ಗಳಿದೆ, ಸಿನಿಮಾಗಳಿವೆ, ಏನೇನೋ ಸೋಷಿಯಲ್ ಮೀಡಿಯಾಗಳಿದೆ, ಎಷ್ಟೊಂದು ತರಹದ ವಿಷಯಗಳು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತದೆ, ಅಟ್ರಾಕ್ಟ್ ಮಾಡ್ತಾ ಇರ್ತದೆ. ಮತ್ತೆ ಅವರಲ್ಲಿ ಆಸೆಯನ್ನ, ಡಿಸೈರ್ ಎಲ್ಲಾನು ಕೂಡ ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ಅವರದೇ ಆದಂತಹ ಆಸೆಗಳು, ಅದನ್ನ ಹತ್ತಿಕ್ಲಿಕ್ಕೆ ತಡಿಲಿಕ್ಕೆ ಇರುವಂತಹ ಪೇರೆಂಟ್ಸ್ ಮತ್ತೆ ಇವರು ಟೀಚರ್ಸ್, ಅವ್ರದ್ದು ಅಕಾಡೆಮಿಕ್ ಎಕ್ಸಲೆನ್ಸ್ಗೆ ಬೇಕಾಗಿರುವಂತಹ ಪ್ರೆಷರ್, ಈ ರೀತಿ ನಾನಾ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಎಷ್ಟೋ ಸಲ ಪೇರೆಂಟ್ಸ್ಗಳು ತಾವು ಪೂರೈಸಲಿಕ್ಕೆ ಆಗದೆ ಇರುವಂತಹ ಕನಸುಗಳನ್ನ ಪೂರೈಸೋದು ನಿನ್ನ ಜವಾಬ್ದಾರಿ ಅಂತ ಬೇರೆ ಅವ್ರಿಗೆ ಹೇಳ್ತಾರೆ. ಪಾಪ ಆ ಮಗುಗೆ ಆ ಮಗುವಿನದೇ ಆದಂತಹ ಕನಸುಗಳು ಇರ್ತವೆ. ಈಗ ಈ ಮಗುವಿನ ಎರ ಇದೆಯಲ್ವಾ, ಯಾವುದೇ ಒಂದು ಮಗುವಿನ ಅಥವಾ ವ್ಯಕ್ತಿಯ ಜ್ಞಾನ ಮತ್ತೆ ವ್ಯಕ್ತಿತ್ವ, ಆತನ ಆಕ್ಷನ್ ಅಂಡ್ ರಿಯಾಕ್ಷನ್,
ಮತ್ತೆ ಗ್ರಹಿಕೆ, ಪರ್ಸೀವ್ ಮಾಡುವ ರೀತಿಗಳು ಇವೆಲ್ಲವೂ ಡಿಪೆಂಡ್ ಆಗುವುದು ಯಾವುದು ಅಂತಂದ್ರೆ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ. ಹೌದು. ನಮಗೆ ಬುದ್ಧಿ ಬಂದಾಗ, ನಾವು ಸಣ್ಣ ವಯಸ್ಸಿನಲ್ಲಿ ಇದ್ದಾಗ ಒಂದು ಹಂತಕ್ಕೆ ಬುದ್ಧಿ ಬರೋದು ಅಂತ ಹೇಳ್ತೀವಲ್ಲ, ಆ ವಯಸ್ಸಿನಲ್ಲಿ ಆ ಸಮಯದಲ್ಲಿ ಯಾವ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ನಮಗೆ ವಿಷಯಗಳನ್ನ ಫೀಡ್ ಮಾಡ್ತದೆಯೋ ಅವುಗಳನ್ನ ನಾವು ಗ್ರಹಿಸ್ತಾ ಹೋಗ್ತೇವೆ. ಹೌದು. ಈಗ ನನ್ನಂತವ್ರು ನಿಮ್ಮಂತವ್ರದ್ದು ವಯಸ್ಸಿನಲ್ಲಿ ನಮಗೆ ಬುದ್ಧಿ ಬಂದಾಗ ಯಾವ್ದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇತ್ತೋ, ಯಾವ ಹಂತದಲ್ಲಿತ್ತೋ ಅಂಥದ್ರಲ್ಲಿ ನಮ್ಮ ವ್ಯಕ್ತಿತ್ವ ಕೂಡ ರೂಪುಗೊಳ್ಳುತ್ತದೆ, ನಮ್ಮ ಆಲೋಚನೆಯ ಕ್ರಮಗಳು ರೂಪುಗೊಳ್ಳುತ್ತದೆ. ಟು ಬಿ ಫ್ರಾಂಕ್ ವಿತ್ ಯು, ಫಿಯರ್ ಅಂಡ್ ಡಿಸೈರ್ಸ್, ನಮ್ಮ ಆಸೆಗಳು ಮತ್ತು ಭಯಗಳು ಕೂಡ ರೂಪುಗೊಳ್ಳುವುದು ಈ ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ. ಇಲ್ಲಿ ಏನಾಗ್ತದೆ, ಈ ಪೇರೆಂಟ್ಸು ಅವರ ಡಿಸೈರ್ಸ್, ಅವರದ್ದು ಆಕಾಂಕ್ಷೆಗಳು, ಇವರ ಆಸೆಗಳು, ಇವರ ಆಕಾಂಕ್ಷೆ ಮತ್ತು ಇವರ ಆಸೆಗಳ ನಡುವೆ ಕಾನ್ಫ್ಲಿಕ್ಟ್ ಆಗ್ತಾ ಇರ್ತದೆ. ಮತ್ತೆ ಇವರದ್ದು ಎಕ್ಸ್ಪೆಕ್ಟೇಷನ್, ಇದು ಶಿಕ್ಷಣ ಸಂಸ್ಥೆಗಳ ಎಕ್ಸ್ಪೆಕ್ಟೇಷನ್ ಮತ್ತೆ ಇವರ ಎಕ್ಸ್ಪೆಕ್ಟೇಷನ್, ಅದ್ರ ಮಧ್ಯದಲ್ಲಿ ಈ ಟೀನೇಜರ್ಸ್ ಸ್ಯಾಂಡ್ವಿಚ್ ಆಗ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರ್ತದೆ. ಯಾವಾಗ ಪ್ರೆಷರ್ ಕ್ರಿಯೇಟ್ ಆಮೇಲೆ ಈ ನಮ್ಮ ಪೇರೆಂಟ್ಸ್ಗಳಲ್ಲಿ ಮತ್ತೆ ಈ ಶಿಕ್ಷಣದವರಲ್ಲಿ ಬಂದು ಹೋಗೋವರಲ್ಲಿ, ನೆಂಟರಲ್ಲಿ ಯಾರನ್ನಾರು ತಗೊಳ್ಳಿ, ಪಾಸಿಟಿವ್ ಅಪ್ರೋಚ್ ಅಂತ ಇರಲ್ಲ. ನಿಮ್ಮ ಅಪ್ಪ ಅಮ್ಮ ನೋಡು ನಿನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಅವರೆಲ್ಲ ನಿನ್ಗೆ ಏನೆಲ್ಲ ಮಾಡ್ತಾ ಇದ್ದಾರೆ, ನೀನ್ ಚೆನ್ನಾಗಿ ಓದ್ಬೇಕು. ಅವನಿಗಾಗ್ತಾ ಇಲ್ಲ ರೀ, ಅವನಿಗಾಗ್ತಾ ಇಲ್ಲ. ಅವನಿಗೆ ಡಿಸ್ಲೆಕ್ಸಿಯಾ ಇರ್ಬೋದು, ಕಲಿಕೆಯಲ್ಲಿ ನ್ಯೂನ್ಯತೆ ಇರ್ಬೋದು, ಅಥವಾ ಅವನ್ಗೆ ಯಾವ್ದೋ ಇವ್ರ ಅಪ್ಪ ಅಮ್ಮ ಬುದ್ಧಿವಂತರು ಇರ್ಬೋದು, ಅವನಿಗೆ ಯಾವ್ದೋ ಜೆನೆಟಿಕಲ್ ಇನ್ಫ್ಲೂಯೆನ್ಸ್ ಇರ್ಬೋದು, ಅವ್ರ ತಾತಂದೋ ಮುತ್ತಾತಂದೋ ಇನ್ಯಾರ್ದೋ ಅವ್ರದ್ದು ಈ ಕಲೀಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಇರ್ಬೋದು. ಅವನ ಮೆದುಳು, ಅವನ ನರಗಳು ರೂಪುಗೊಂಡಿರುವ ರೀತಿಯೇ ಹಾಗಿರಬಹುದು. ಅದನ್ನು ನೋಡ್ಬೇಕು. ಅದೆಲ್ಲ ಇದೆ ವಿಷಯಗಳು. ಎಷ್ಟೊಂದು ಮೆದುಳಿನ ಸಮಸ್ಯೆಗಳಿರ್ತದೆ, ಮೆದುಳಿನಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳ ಸಮಸ್ಯೆ ಇರತ್ತೆ. ಮತ್ತೆ ಅವರ ಸುತ್ತಲೂ ಯಾರ್ಯಾರು ಹೇಗೆ ವಾತಾವರಣದಲ್ಲಿ ವರ್ತಿಸ್ತಾ ಇರ್ತಾರೋ ಅದೆಲ್ಲವೂ ಕೂಡ ಇವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರ್ತದೆ. ಯಾವುದೇ ಒಂದು ಮಗುವು ಖಂಡನೆಗೆ ಒಳಗಾದರೆ, ಕ್ರಿಟಿಸೈಸ್ ಮಾಡ್ತಾ ಇದ್ರೆ, ಅಥವಾ ಆ ಮಗುನ ಇನ್ನೊಂದು ಮಗು ಜೊತೆಗೆ ಕಂಪೇರ್ ಮಾಡ್ತಾ ಇದ್ರೆ, ನೋಡು ಆ ಮಗು ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ನೀನು ಮಾಡಲ್ಲ ಅಂತ ಈ ತರ ಕಂಪೇರ್ ಮಾಡ್ತಾ ಇದ್ರೆ, ಮನೆಯಲ್ಲಿ ಪೇರೆಂಟ್ಸ್ ಮಾಡೋದೇ ತಾನೆ. ಒಂದು 2 ಮಕ್ಕಳಿತ್ತು ಅಂದ್ರೆ, ಈ ಅಕ್ಕ ಇದ್ದಾಳೆ ತುಂಬಾ ಬುದ್ಧಿವಂತೆ, ಚೆನ್ನಾಗಿ ಓದ್ತಾಳೆ, ಇವನು ದಡ್ಡನ್ ಮಗ, ಏನ್ ಹೇಳಿದ್ರು ತಲೆಗೆ ಹೋಗಲ್ಲ ಅಂತ ಇವನಿಗೆ ಹೇಳ್ತಾ ಇರ್ತಾರೆ. ಇಲ್ಲಿ ಕಂಪ್ಯಾರಿಸನ್ ಬಂತು. ಈ ಮಗು ಆ ಅಕ್ಕಂದು ಯಾವ ಸಕ್ಸಸ್ನು ಅವನು ಅಪ್ರಿಶಿಯೇಟ್ ಮಾಡೋದಿಕ್ಕಾಗೋದಿಲ್ಲ. ಹೌದು, ಹೇಳಿದ್ರೆ ಮತ್ತೆ ಅವನಿಗೆ ಅದು ಅಪ್ಲೈ ಆಗತ್ತೆ ಅಂತ. ಆಮೇಲೆ ಯಾತಕ್ಕೆ ಅಪ್ಲೈ? ಫಸ್ಟ್ ಆಫ್ ಆಲ್ ಆ ಮಗುಗೆ ಅವಳ ಕಾರಣದಿಂದ ಅಥವಾ ಅವನ ಕಾರಣದಿಂದ ನಾನು ಬಯಸ್ಕೋತಾ ಇದ್ದೀನಿ ಅಂತ ಆಗತ್ತೆ. ಸೇಡಿನ ಮನಸ್ಥಿತಿ ಉಂಟಾಗ್ತದೆ. ಹಾಗಂತ ಸೇಡ್ ತೀರಿಸ್ಕೊಳಕ್ಕಾಗತ್ತ? ಆಗಲ್ಲ. ಇವಳು ಫೇಲ್ ಆಗ್ಲಿ ಅಂತ ಆಸೆ ಇರತ್ತೆ, ಇವಳು ಹಾಳಾಗೋಗ್ಲಿ ಅಂತ ಆಸೆ ಇರತ್ತೆ. ಯಾಕೆಂತಂದ್ರೆ ಇವನಿಗೆ ಆಗ್ತಾ ಇಲ್ಲ, ಹಂಗಂತ ಹೇಳಕ್ಕಾಗತ್ತಾ? ಇಲ್ಲ. ಶಾಲೆನಲ್ಲಿ ಟೀಚರ್ಸು ಏನದು ಪ್ರಿನ್ಸಿಪಾಲು ಪೇರೆಂಟ್ಸ್ಗೆ ಫೋನ್ ಮಾಡ್ತೀವಿ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳ ಆದ್ರೂ ಅವ್ರನ್ನ ತಕ್ಷಣನೇ ಅವ್ರನ್ನ ಏನೋ ದೊಡ್ಡ ಅಪರಾಧಿಗಳ ರೀತಿಯಲ್ಲಿ ಪರಿಗಣಿಸ್ತಾರೆ. ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್ ವಿತ್ ಪೇರೆಂಟ್ಸ್ ಅಂಡ್ ಟೀಚರ್ಸ್. ತಪ್ಪುಗಳು ಮಾಡ್ತಾರೆ, ಎಡವದೆ ನಡೆದವರಿಲ್ಲ, ತೊದಲದೆ ನುಡಿದವರಿಲ್ಲ. ತಪ್ಪುಗಳು ಅಪರಾಧಗಳಲ್ಲ. ಅವ್ರನ್ನ ಏನೋ ದೊಡ್ಡ ಜೈಲಿಗೆ ಹಾಕುವಂಗೆ ಅಥವಾ ಏನೋ ಸೆಂಟೆನ್ಸ್ ಮಾಡುವಂಗೆ ಮಾತಾಡಬಾರ್ದು. ಇಟ್ಸ್ ಎ ಮಿಸ್ಟೇಕ್. ಗಣಿತದಲ್ಲಿ ತಪ್ಪಾಯ್ತು ಅಂದ್ರೆ, ನೋಡಿ ಇದು ಹೀಗಲ್ಲ ಹಾಗೆ ಮಾಡ್ಬೇಕು ಅಂತ ಹೆಂಗೆ ಹೇಳ್ಕೊಳ್ಳಿ. ಗಣಿತದಲ್ಲಿ ತಪ್ಪು ಮಾಡೋದೇನು ಅಪರಾಧವೇನ್ರಿ? ಜೈಲಿಗೆ ಕಳಿಸ್ಬೇಕಾ? ಮಾಡಬೇಕು. ಸೈಕಲ್ ತುಳಿಬೇಕಾದ್ರೆ ಈ ಜೋಡಿ ಬೇಕಾದ್ರೆ ಹಿಂಗೇನೋ ಮಾಡ್ತೀವಿ, ಏನೋ ಒಂದು ಸ್ಟ್ರೋಕ್, ಅದು ಹಂಗಲ್ಲ, ಇದು ಹೀಗ್ ಮಾಡ್ಬೇಕು. ಈಗ ಒಂದು ಟೆಕ್ನಿಕಲ್ ಆಗಿರೋ ವಿಷಯಗಳಲ್ಲಿ ಹೇಗೆ ಹೇಳ್ಕೊಡ್ತೇವೆಯೋ, ಮಕ್ಕಳು ಯಾವುದೇ ವಿಷಯದಲ್ಲಿ ತಪ್ಪು ಮಾಡಿದಾಗಲೂ ಕೂಡ ಅವರನ್ನ ಅಪರಾಧಿಗಳಂತೆ ನೋಡದೆಯೇ, ಶಿಕ್ಷೆಗಳನ್ನು ಕೊಡದೆಯೇ, ಶಿಕ್ಷೆ ಕೊಡೋದು ಯಾರಿಗೆ? ಅಪರಾಧಿಗೆ, ತಪ್ಪು ಮಾಡೋರ್ಗಲ್ಲ. ಗಣಿತದಲ್ಲಿ ಅವನ ತಪ್ಪು ಮಾಡದಂತಾನೆ ನಾವು ಜೈಲ್ಗೆ ಹಾಕಲ್ಲ. ಹಾಗೆ ಅವನಿಗೆ ಶಿಕ್ಷೆ ಎಲ್ಲ ಕೊಡಬೇಕಾಗಿರೋದು. ನಾವು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಬೇಕು. ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಬೇಕು. ಅವ್ರನ್ನ ಟ್ರೀಟ್ ಮಾಡುವ ವಿಧಾನವೇ ಗೊತ್ತಿಲ್ಲ. ನಿಜ. ಅವ್ರಿಗೆ ನೀವು ಬೈದಾಗ, ಆಹಾ ಎಷ್ಟು ಚೆನ್ನಾಗಿ ಬೈತಾ ಇದ್ದಾರೆ,
ಇವ್ರು ಹಿಂಗೆ ಬೈಲಿ, ಇವ್ರಿಗೆ ಬೈದಷ್ಟು ನನಗೆ ಮಂತ್ರ ಇದ್ದಂಗೆ ಅಥವಾ ಆಶೀರ್ವಾದ ಇದ್ದಂಗೆ ನಾನು ಚೆನ್ನಾಗಾಗ್ತೀನಿ ಅಂತ ಅವ್ರೇನ್ ಖಂಡಿತ ಅಂದ್ಕೊಳ್ಳಲ್ಲ. ನೊಂದ್ಕೊಳ್ತಾರೆ. ಆ ನೊಂದ್ಕೊಂಡಾಗ ಅದು ಆ ಫೀಲಿಂಗ್ಸ್ ಎಲ್ಲ ಎಲ್ಲಿಗೋಗುತ್ತೆ? ಗಾಳಿ ಕೊಟ್ಟೋಗತ್ತಾ? ದೇ ಆಲ್ ಸಪ್ರೆಸ್ಡ್. ದೇ ಆಲ್ ಸಪ್ರೆಸ್ಡ್. ಸಬ್ ಕಾನ್ಶಿಯಸ್ ಲೆವೆಲ್ ನಲ್ಲಿ ಅನ್ಕಾನ್ಶಿಯಸ್ ಮೈಂಡ್ಗೆ ಅದು ಟ್ರಾನ್ಸ್ಫರ್ ಆಗತ್ತೆ. ಈ ಕಾನ್ಶಿಯಸ್ ಮೈಂಡ್ಗೆ ವರ್ಕ್ ಇಲ್ಲದೆ ಇದ್ರು ಅದು ಇಲ್ಲಿ ಮರ್ತೃನು ಇದು ಒಳಗಡೆ ಸ್ಟೋರ್ ಆಗಿರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಅದು ಹೊರಗಡೆಗೆ ಬರ್ತಾ ಇರ್ತದೆ. ಗಾರ್ಬೇಜ್ ನಲ್ಲಿ ಕೊಳತೋಗಿರೋದು ಹೆಂಗೆ ವಾಸನೆ ಬರ್ತಾ ಇರ್ತದೆ ಹೊರಗೆ, ಹಾಗೆ ಒಳಗಡೆ ಪೇರಿಸಿಟ್ಟಿರೋ ಎಲ್ಲಾ ಭಾವನೆಗಳು ಹೊರಗಡೆಗೆ ಅವ್ರಿಗೆ ಬರ್ತಾ ಇರ್ತದೆ. ಈ ಸಪ್ರೆಷನ್ ಇಂದ ವೆನ್ ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ದೇರ್ ಆಂಗ್ಸೈಟಿ, ದೇರ್ ಫಿಯರ್, ದೇರ್ ಡಿಸೈರ್, ಅವರ ಕೋಪ ತಾಪ, ನಿಮ್ ಮೇಲೆ ಕೋಪ ಬಂತು, ನಿಮ್ಗೆ ತೋರಿಸ್ಕೊಳಕ್ಕಾಗಲ್ಲ. ಅಪ್ಪ ಅಮ್ಮಂಗೆ ನೀನು ಎದುರು ಮಾತಾಡ್ತೀರಾ ಅಂತ ನೀವು ಬೈತೀರಿ, ಗುರುಗಳಿಗೆ ಬೈತೀಯಾ ಅಂತ ಕೇಳ್ತೀಯಾ, ಪ್ರಶ್ನೆ ಕೇಳ್ತೀಯಾ ಅಂತ ಹೇಳ್ತಾರೆ. ಇವೆಲ್ಲನೂ ಏನಾಗತ್ತೆ ಮಕ್ಕಳಲ್ಲಿ? ಅದೆಲ್ಲನೂ ಸಪ್ರೆಸ್ ಆಗ್ತದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಡಿಪ್ರೆಷನ್ಗೆ ಲೀಡ್ ಆಗ್ತಾ ಹೋಗುತ್ತೆ. ಒಂದು ಮಾಡ್ತಾರೆ, ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಜೀವಿಯಲ್ಲಿ ಒಂದು ವಿಷಯ ಇದೆ. ಎವ್ರಿಬಡಿ ಸ್ಟ್ರೈವ್ ಫಾರ್ ದೇರ್ ಎಕ್ಸಿಸ್ಟೆನ್ಸ್, ಸರ್ವೈವ್ ಆಗ್ಲಿಕ್ಕೆ ದೇ ಸ್ಟ್ರೈವ್ ಫಾರ್ ದ ಸರ್ವೈವಲ್ ಥಿಂಗ್ಸ್. ಈ ಸರ್ವೈವ್ ಆಗೋದಕ್ಕೆ ಒಂದು ಕೊನೆಗೆ ಅವರು ಟ್ರಿಕ್ ಯೂಸ್ ಮಾಡೋದು ಎರಡು. ಒಂದು ಫೈಟ್ ಆರ್ ಫ್ಲೈಟ್. ಒಂದು ನಿಮ್ಮಿಂದ ಓಡೋಗುವಂತ ಮನಸ್ಥಿತಿ, ಅಥವಾ ನಿಮ್ ಜೊತೆ ಫೈಟ್ ಮಾಡುವಂತ ಮನಸ್ಥಿತಿ. ಈಗ ಓಡೋಗ್ಬೇಕು ಅಂದ್ರೆ ಫ್ಲೈಟ್. ಅವಾಗ ಏನ್ ಮಾಡ್ತಾರೆ? ದೇ ಫ್ಲೈಟ್ ಅಂತ ಅಂದ್ರೆ ನಾಟ್ ದೇ ಮೇ ನಾಟ್ ಬಿ, ಈಗ ಅವ್ರು ಎಕನಾಮಿಕಲಿ ಇಂಡಿಪೆಂಡೆಂಟ್ ಅಲ್ಲ, ಊಟ ಬಟ್ಟೆಗೆ ಅವ್ರಿಗೆ ಇಲ್ಲ, ದೇ ಆರ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ದ ಪೇರೆಂಟ್ಸ್. ಅವ್ರೇನ್ ಮಾಡ್ತಾರೆ ಪಾಪ, ಎಲ್ಲಿ ಓಡೋಗ್ತಾರೆ ಇರ್ತಾರೆ, ಬಟ್ ದೇ ಆರ್ ಟ್ರೈಂಗ್ ಟು ಎಸ್ಕೇಪ್ ಫ್ರಮ್ ಯು ಮೆಂಟಲಿ. ಆವಾಗ ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಅವ್ರಿಗೆ ಅದನ್ನ ಹೇಳ್ಕೊಳಕ್ ಆಗೋದಿಲ್ಲ, ಮಾಡೋದಿಕ್ಕಾಗಲ್ಲ. ಪಕ್ಕದಲ್ಲಿರೋ ಅಪ್ಪ ಅಮ್ಮ ನಿನಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದಾರೆ, ನೀನು ಅನುಸರಿಸ್ಕೊಬೇಕು. ಸಣ್ಣ ಮಗು ಜಗಳ ಮಾಡ್ತಾ ಇರ್ತಾಳೆ, ತೀಟೆ ಮಾಡ್ತಾ ಇರ್ತಾಳೆ, ದೊಡ್ಡವಳಿಗೆ ಹಿಂಸೆ ಕೊಡ್ತಾಳೆ ಅಂತಂದ್ರೆ ನಾವು ಅವಳಿಗೆ ಹೇಳ್ಕೊಡ್ತೀವಿ, ನೀನ್ ದೊಡ್ಡವರು, ನಿನಗ್ ಬುದ್ಧಿ ಇದೆ, ಅವ್ರಿಗಿಂತ ನೀನ್ ಅನುಸರಿಸ್ಕೋ. ಸಿಬ್ಲಿಂಗ್ ರೈವಲ್ರಿ ಶುರುವಾಗತ್ತೆ. ಬಹಳಷ್ಟು ಇಶ್ಯೂಸ್ ಇದೆ, ತುಂಬಾ ಇದೆ. ಸಿಬ್ಲಿಂಗ್ಸ್ ಇಶ್ಯೂಸ್ ಇದೆ, ಪಿಯರ್ ಗ್ರೂಪ್ ಪ್ರೆಷರ್ಸ್ ಇದೆ, ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡಕ್ ಆಗದೆ ಇರೋದಿದೆ, ಆಮೇಲೆ ಸೋಷಿಯಲ್ ಸ್ಟೇಟಸ್ ನ ಇದನ್ನ ಇದೆ, ಅವ್ರದ ಮನಸ್ಸಿನ ಒಳಗಿನ ಭಯ ಮತ್ತು ಆಸೆಗಳದಿದೆ, ಎಷ್ಟೊಂದು ವಿಷಯಗಳು ಇದೆ ಅವರಿಗೆ ಡಿಪ್ರೆಷನ್ಗೆ ಕಾರಣ ಆಗ್ಲಿಕ್ಕೆ. ಥ್ಯಾಂಕ್ ಯು ಸರ್. ಮತ್ತೇನು ಮಾತಾಡೋಣ. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟವರೆಗೂ ನಾವು ಚರ್ಚೆ ಮಾಡಿದ್ವಿ ಒಂದು ಮಕ್ಕಳಲ್ಲಿ ಅಂದ್ರೆ ಯೂತ್ ಅಲ್ಲಿ ಏನು ಡಿಪ್ರೆಷನ್ ಇದೆ, ಅದರಿಂದ ಏನು ಪರಿಣಾಮಗಳೇನು, ಅದ್ರ ಬಗ್ಗೆ ಅದಕ್ಕೆ ಪರಿಹಾರ ಏನು ಎಲ್ಲ ತಿಳಿಸ್ಬಿಟ್ಟಿದ್ದಾರೆ. ಇದೇ ರೀತಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ, ಒಂದು ಬಹಳ ಅವಶ್ಯಕತೆ ಇರುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರೋಣ. ವೀಕ್ಷಕರ ತಮ್ಮ ಒಂದು ಆಸಕ್ತಿ ಬೇರೆ ಯಾವುದೇ ಇಂಥ ವಿಷಯಗಳು, ಸಬ್ಜೆಕ್ಟ್ಸ್ ನಿಮ್ಮ ಹತ್ರ ಇದೆ, ಅದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಬೇಕು, ವಿಷಯ ಬೇಕು, ಚರ್ಚೆ ಬೇಕು ಅಂತಿದ್ರೆ ಆ ರೀತಿ ಒಂದು ಸೂಕ್ತವಾದ ಅತಿಥಿಗಳ ಜೊತೆ ನಾವು ಭೇಟಿ ಮಾಡೋಣ. ಅದ್ರ ಬಗ್ಗೆ ತಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯೂಟ್ಯೂಬ್ ಚಾನಲ್ ಕಾಸ್ಮಿಕ್ ಸೊಸೈಟಿ ಜೊತೆ ತಾವು ದಯವಿಟ್ಟು ಯಾವಾಗಲೂ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಧನ್ಯವಾದಗಳು. ನಮಸ್ಕಾರ.